ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಸಬ್ಜೆಕ್ಟ್ ಮತ್ತು ಸ್ಕೋರಿಂಗ್ ಸಬ್ಜೆಕ್ಟ್ ಎಕನಾಮಿಕ್ಸು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2024 ಮತ್ತು 25ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ಗಳಲ್ಲಿ ಕ್ವಶನ್ ಬ್ಯಾಂಕ್ ಏನು ಚೇಂಜ್ ಆಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಹೊಸ ಕ್ವಶನ್ಸ್ಗಳು ಕೂಡ ಆ್ಯಡ್ ಆಗಿದ್ದಾವೆ. ಅಂತಂದ್ರೆ ಹೊಸ ಕ್ವಶನ್ಸು ಜಾಸ್ತಿ ಬಂದಿದ್ದಾವೆ ಮತ್ತು ಅವು ಹೆಂಗದಾವೆ ಅಂತಂದ್ರೆ ಆಲ್ಮೋಸ್ಟ್ ಈ ಪಾಸಿಂಗ್ ಪ್ಯಾಕೇಜ್ ಅಂತ ನಾವು ಮೊದಲು ಕರಿತಾ ಇದ್ವಿ, ಅದೆಲ್ಲ ಈ ಸಲ ವರ್ಕೌಟ್ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬರಬಹುದು. ಅದರೊಂದಿಗೆ ಪಿ ಯು ಬೋರ್ಡ್ ಏನು ಮಾಡಿದೆ ಅಂತಂದ್ರೆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟಿದೆ. ಅದರೊಂದಿಗೆ 3 ಬ್ಲೂ ಪ್ರಿಂಟ್ಗಳನ್ನು ಬಿಟ್ಟಿದೆ. ಸೊ ಇಲ್ಲಿ ನಾವು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಈ 3 ಬ್ಲೂ ಪ್ರಿಂಟ್ಗಳು ಅಂದರೆ 3 ಮಾಡೆಲ್ ಕ್ವಶನ್ ಪೇಪರ್ಗಳು ಏನಿದಾವಲ್ಲ ಅವುಗಳ ಒಂದು ಬ್ಲೂ ಪ್ರಿಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂತಂದ್ರೆ ಕಂಪ್ಲೀಟಾಗಿ ಯಾವ ಚಾಪ್ಟರ್ ಇಂಪಾರ್ಟೆಂಟು ಮತ್ತು ಯಾವ ಚಾಪ್ಟ್ರಲ್ಲಿ ಹೆಚ್ಚು ಕ್ವಶನ್ಸ್ಗಳು ಬರ್ತಾವೆ ಮತ್ತು ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ಸ್ಗಳು ಯಾವ ಚಾಪ್ಟರ್ ಮೇಲೆ ಬರ್ತಾವೆ ಮತ್ತು ಯಾವ ಚಾಪ್ಟರ್ನ ಹೆಚ್ಚು ಓದ್ಕೊಳ್ಬೇಕು, ಯಾವ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಅದರೊಂದಿಗೆ ಕೆಲವೊಂದು ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತಿರ್ತಾರೆ, ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲ ಚಾಪ್ಟರ್ಸ್ಗಳು ಪೂರ್ತಿ ಅರ್ಥ ಆಗಿರೋದಿಲ್ಲ, ಅವ್ರಿಗೆ ಕೆಲವೊಂದು ಚಾಪ್ಟರ್ಸ್ಗಳು ಅರ್ಥ ಆಗಿರ್ತಾವೆ. ಅಂಥವ್ರು ಕೂಡ ಏನು ಮಾಡ್ಬೋದು ಅಂತಂದ್ರೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಸ್ವಲ್ಪ ಕ್ವಶನ್ ಬ್ಯಾಂಕನ್ನು ಸ್ಟಡಿ ಮಾಡಿದರೆ ಅನುಕೂಲ ಆಗುತ್ತೆ. ಈಗಾಗಲೇ ನಾನು ಈ ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ಗಳು ಚೇಂಜ್ ಆಗಿದ್ದಾವಲ್ಲ, ಅಂದರೆ ಹೊಸ ಕ್ವಶನ್ಸ್ಗಳು ಬಂದವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಗಳನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ಕ್ಲಾಸಸ್ಗಳು ಅದಾವ, ನೀವು ಸರ್ಚ್ ಮಾಡಿ ನೋಡಬಹುದು. ಇಲ್ಲಿ ಫಸ್ಟಿಗೆ 3 ಬ್ಲೂ ಪ್ರಿಂಟ್ಗಳು, ಬ್ಲೂ ಪ್ರಿಂಟ್ 1, ಬ್ಲೂ ಪ್ರಿಂಟ್ 2, ಬ್ಲೂ ಪ್ರಿಂಟ್ 3 ಅಂಥೇಳಿ ಇವು 3 ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ಇರೋ ಹಾಗೆ. ಇನ್ನೊಂದು 3 ಕ್ವಶನ್ ಪೇಪರ್ಗಳು ಯಾಕೆ ಅದಾವಂತ ನಾವು ನೋಡಬಹುದು. 2023 ಮತ್ತು 24ನೇ ಶೈಕ್ಷಣಿಕ ವರ್ಷದಲ್ಲಿ 3 ಪರೀಕ್ಷೆಗಳನ್ನು ನಡೆಸುವಂಥದ್ದು ಆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗಿತ್ತು. ಅದೇ ಥರ ಎಕ್ಸಾಮ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅಂತಂದ್ರೆ ಮಾರ್ಚಲ್ಲಿ, ಅದಾದಮೇಲೆ ಏಪ್ರಿಲ್ ಮೇ 1, ಆಮೇಲೆ ನೆಕ್ಸ್ಟು ಜೂನ್ ಜುಲೈ ಅಥವಾ ಆಗಸ್ಟಲ್ಲಿ ಆಲ್ಮೋಸ್ಟ್ 3ನೇ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ಈ 3 ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಈ ಪಾಸಿಂಗ್ ಏನು ವಿದ್ಯಾರ್ಥಿಗಳು ಪಾಸ್ ಆಗುವಂತಹ ಪ್ರಮಾಣವನ್ನು ಹೆಚ್ಚು ಮಾಡಬೇಕು, ಅದರೊಂದಿಗೆ ಲಿಟ್ರೇಸಿ ರೇಟನ್ನು ಹೆಚ್ಚು ಮಾಡುವಂಥ ಉದ್ದೇಶ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಏನು ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು 3 ಎಕ್ಸಾಮ್ಸ್ಗಳನ್ನು ನಡೆಸಬೇಕಂತೇಳಿ ಪಿ ಯು ಬೋರ್ಡ್ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡಿದೆ. ಸೊ ಅದೇ ಪ್ರಕಾರ ಈ ವರ್ಷವೂ ಕೂಡ ಅಂದರೆ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಆ ಥರ ಎಕ್ಸಾಮ್ಸ್ಗಳು ನಡೀತಾವೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ಲೂ ಪ್ರಿಂಟ್ ಹಾಗೆ ಇದೆ ಅಂತ ನಾವು ಮೊದಲು ಗಮನಿಸಬೇಕು. ಇದು ಫಸ್ಟ್ ನಡೆಯುವಂಥ ಎಕ್ಸಾಮು, ಇದು ಸೆಕೆಂಡು, ಇದು ಥರ್ಡ್ ಎಕ್ಸಾಮ್ ಅಂತ ನಾವೀಗ ಕನ್ಸಿಡರ್ ಮಾಡಿದರೂ ಕೂಡ ನಮಗೆ ಪ್ರತಿ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ಸ್ಗಳು ಬರ್ತಾವೆ ಮತ್ತು ಎಷ್ಟು ಒಂದೊಂದು ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಈ ಒಂದು ಕ್ಲಾಸನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಬೇಕು, ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಯಾವ ಚಾಪ್ಟರ್ನ ಸ್ವಲ್ಪ ಜಾಸ್ತಿ ಓದ್ಕೊಳ್ಬೇಕು ಅಂಥೇಳಿ ನಿಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ಫಸ್ಟಿಗೆ ಈಗ ಫಸ್ಟ್ ಬ್ಲೂ ಪ್ರಿಂಟನ್ನು ಆಲ್ಮೋಸ್ಟ್ 3 ಕೂಡ ಸೇಮೇ ಇರ್ತಾವೆ, ಭಾಳ ವ್ಯತ್ಯಾಸ ಇರೋದಿಲ್ಲ. ಸ್ವಲ್ಪ 1-2 ಮಾರ್ಕ್ಸು ವೇರಿಯೇಷನ್ ಆಗ್ತಾ ಇರುತ್ತಷ್ಟೇ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ 3 ಬ್ಲೂ ಪ್ರಿಂಟ್ಗಳು ಒಂದೇ ಥರ ಇರ್ತಾವೆ, ಭಾಳ ವ್ಯತ್ಯಾಸ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಟೋಟಲ್ ಎಷ್ಟು ಚಾಪ್ಟರ್ಸ್ಗಳಿದಾವೆ ಅಂತಂದ್ರೆ 11. ಯಾಕಂತಂದ್ರೆ ಇಲ್ಲಿ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂಥೇಳಿ 2 ಭಾಗಗಳು ಬರ್ತಾವೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು 5 ಅಧ್ಯಾಯಗಳನ್ನು ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟು 6 ಅಧ್ಯಾಯಗಳನ್ನು ಸ್ಟಡಿ ಮಾಡ್ತೀವಿ. ಹೀಗಾಗಿ ಟೋಟಲ್
11 ಚಾಪ್ಟರ್ಸ್ಗಳನ್ನು ನಾವು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಗಮನಿಸೋದಾತಂದ್ರೆ ಮೊದಲಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್, ಫಸ್ಟ್ ಬ್ಲೂ ಪ್ರಿಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಗಿದೆ ಅಂತಂದ್ರೆ ಇಲ್ಲೇನು ಹೇಳುತ್ತಂದ್ರೆ ವೇಟ್ ಅಂತಂದ್ರೆ ವೇಟೇಜ್ ಎಷ್ಟಿದೆ, ಪ್ರತಿ ಚಾಪ್ಟರ್ ಮೇಲೆ ಕೇಳುವಂತಹ ಅಂಕಗಳ ಪ್ರಮಾಣ ಎಷ್ಟು ಅಂತ ನೋಡಿದಾಗ ಫಸ್ಟ್ ಚಾಪ್ಟರ್ ಮೇಲೆ 6 ಅಂಕಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೆಕೆಂಡ್ ಚಾಪ್ಟರ್ ಮೇಲೆ 20 ಅಂಕಗಳಿಗೆ ಸಂಬಂಧಪಟ್ಟಂಗೆ, ಥರ್ಡ್ ಚಾಪ್ಟರ್ ಮೇಲೆ 10 ಅಂಕ, ಹೀಗೆ ಈ ರೀತಿಯಾಗಿ ಏನು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅರ್ಥ ಆಯಿತು. ಇದು ಫಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಇದೇ ಥರನೇ ಇದೆ. ನೆಕ್ಸ್ಟು ಇಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಏನೇನು ಕೇಳ್ತಾರೆ ಅಂತಂದ್ರೆ ಇಲ್ಲಿ 1 ಮಾರ್ಕ್ಸಿನೂ 2 ಕ್ವಶನ್ಸನ್ನು ಕೇಳ್ತಾರೆ, ಆಮೇಲೆ 4 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ಇಟ್ ಮೀನ್ಸ್ ಇಲ್ಲಿ ಏನು ಕೇಳೋದಿಲ್ಲ ಅಂತಂದ್ರೆ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ಕ್ವಶನ್ಸನ್ನು ಕೇಳೋದಿಲ್ಲ ಅಂತ ಅರ್ಥ ಬ್ಲೂ ಪ್ರಿಂಟ್ ಪ್ರಕಾರ. ಆಲ್ಮೋಸ್ಟ್ ಕ್ವಶನ್ ಪೇಪರು ಇನ್ಮೇಲೆ ಬರೋದಿಲ್ಲ, ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಇರುತ್ತೆ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಹಾಗೆ ಕೇಳಿದರು. ಇನ್ನೂ ಕೂಡ ಕ್ವಶನ್ ಪೇಪರಿಗೆ ಸಂಬಂಧಪಟ್ಟಂಗೆ ಇನ್ನೂ ಕೆಲವೊಂದು ವಿಷಯಗಳಿದಾವೆ, ಅದನ್ನು ಲಾಸ್ಟಿಗೆ ಹೇಳ್ತೀನಿ ನಾನು. ಸೊ ಏನೇನು ಸ್ವಲ್ಪ ವಿಶೇಷತೆಗಳಿದಾವೆ ಅಂಥೇಳಿ ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಮತ್ತು ಬಹಳ ಹೆಚ್ಚು ಅಂಕಗಳನ್ನು ಹೊಂದಿರುವಂತಹ ಚಾಪ್ಟರ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬಹುದು 1 ಮಾರ್ಕ್ಸ್ ಕ್ವಶನ್ಸನ್ನು 4 ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ, ಆಮೇಲೆ ಇಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ಸ್ ಕೇಳ್ತಾರೆ, 6 ಮಾರ್ಕ್ಸಿನ 1 ಕ್ವಶನ್ ಕೇಳ್ತಾರೆ. ಇಟ್ ಮೀನ್ಸ್ ಏನು ಅಂತಂದ್ರೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ನ ಕೇಳೋದಿಲ್ಲ ಅಂತ ಅರ್ಥ ಆಗುತ್ತೆ ಈ ಬ್ಲೂ ಪ್ರಿಂಟ್ ಪ್ರಕಾರ. ಆದರೆ ಇಲ್ಲೊಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ಇಲ್ಲಂತಲ್ಲ, ಬಟ್ ಇದನ್ನು ಕೇಳೋದಿಲ್ಲ ಅಂತ ಆಗುತ್ತೆ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಇದೇ ಥರನೇ ಆಗುತ್ತೆ. ನೆಕ್ಸ್ಟು ಥರ್ಡ್ ಚಾಪ್ಟರ್ಗೆ ಟೋಟಲ್ 10 ಇದೆ. ಅದರಲ್ಲಿ 2 ಕ್ವಶನ್ಸನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲ ಮೇಲ್ಗಡೆ ಇದೆಲ್ಲ ಇದನ್ನು ಮಾರ್ಕ್ಸ್ 1 ಮಾರ್ಕ್ಸು 2 ಮಾರ್ಕ್ಸು 4 5 6 ಮಾರ್ಕ್ಸಿಗೆ ಇರುವಂಥ ಕ್ವಶನ್ಸ್ಗಳಿಗೆ ಇಲ್ಲಿ ಮೇಲ್ಗಡೆ ಕೊಡಲಾಗಿದೆ, ಎಲ್ಲ ಕಡೆಯೂ ಕೂಡ ಕೊಡಲಾಗಿದೆ. ಆಮೇಲೆ 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ಥರ್ಡ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸನ್ನ ಕೇಳೋದಿಲ್ಲ ಅಂತ ಅರ್ಥ ಆಯಿತು. ಹಾಗಾದರೆ 6 ಮಾರ್ಕ್ಸಿಗೆ 1 ಕ್ವಶನನ್ನು ಕೇಳ್ತಾರೆ. ಇದು ಒಂದು ರೀತಿಯಾಗಿ ಇದು ಕ್ಲಿಯರ್ ಇದೆ. ನೆಕ್ಸ್ಟು 4ನೇ ಅಧ್ಯಾಯ. ಇಲ್ಲಿ 2 ಮಾರ್ಕ್ಸಿಗೆ 2 ಮತ್ತು 1 ಮಾರ್ಕ್ಸಿಗೆ 2 ಕ್ವಶನ್ಸ್ ಕೇಳ್ತಾರೆ, 5 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ಇಲ್ಲಿ 6 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳೋದಿಲ್ಲ ಅಂತ ಅರ್ಥ ಆಗುತ್ತೆ. ಇದನ್ನೇ ನಾವು ಇದೇ ಥರನೇ ಎಲ್ಲ ಚಾಪ್ಟರ್ಸ್ಗಳನ್ನು ಗಮನಿಸಿದರೆ ನಮಗೇನು ಕ್ಲಿಯರಿಟಿ ಸಿಗುತ್ತಂತಂದ್ರೆ ಎಷ್ಟು ಕ್ವಶನ್ಸ್ಗಳು ಯಾವ ಚಾಪ್ಟರ್ ಮೇಲೆ ಬರ್ತಾವೆ. ಉದಾಹರಣೆಗೆ 6 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದ ಮೇಲೆ ಇದಾವೆ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಮತ್ತು ಥರ್ಡ್ ಚಾಪ್ಟರ್ ಬಿಟ್ಟರೆ 5ನೇ ಅಧ್ಯಾಯ, ಅದಾದಮೇಲೆ 7ನೇ ಅಧ್ಯಾಯ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ. ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯ ಅಂತಂದ್ರೆ ಇಲ್ಲಿ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಬರುತ್ತೆ. ಸೊ ಅದ್ರ ಮೇಲೆ 6 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟಾರೆಯಾಗಿ ನೀವು ಸ್ಟಡಿ ಮಾಡಬೇಕಾಗಿದ್ದು ಈ ಬ್ಲೂ ಪ್ರಿಂಟ್ ಪ್ರಕಾರ ಏನು ಅಂತಂದ್ರೆ 5 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಸೆಕೆಂಡು, ಆಮೇಲೆ ಥರ್ಡು, ಆಮೇಲೆ 5th, ಆಮೇಲೆ 7th, ಆಮೇಲೆ 9. ಸೊ ಇಷ್ಟು ಅಧ್ಯಾಯಗಳಲ್ಲಿರುವಂಥ 6 ಅಂಕದ ಪ್ರಶ್ನೆಗಳನ್ನು ಮಾತ್ರ ಓದ್ಕೊಳ್ಬೇಕು. ಉಳಿದ ಚಾಪ್ಟರ್ಗಳಲ್ಲಿ ಬರುವಂಥ 6 ಅಂಕದ ಪ್ರಶ್ನೆಗಳನ್ನು ಓದಿಕೊಳ್ಳುವುದು ಅವಶ್ಯಕತೆ ಇಲ್ಲ ಅಂತ ಆಗತ್ತೆ ಇದರ ಪ್ರಕಾರ. ಆದ್ರೆ ಇಲ್ಲಿ ವಾಸ್ತವದಲ್ಲಿ ಏನಾಗಿದೆ ಅಂತಂದ್ರೆ ನಾವು ನೆಕ್ಸ್ಟು ಈಗ ಸೆಕೆಂಡ್ ಬ್ಲೂ ಪ್ರಿಂಟನ್ನು ನೋಡ್ಕೊಂಡಿವಿ ಅಂತಂದ್ರೆ ಎಸ್ ಇಲ್ಲಿ ಏನಾಗಿದೆ ಅಂದರೆ ಸೇಮ್ ಸೆಕೆಂಡು, ಥರ್ಡು, ಆಮೇಲೆ ನೆಕ್ಸ್ಟು 5th, ಆಮೇಲೆ 7 ಇಷ್ಟು ಕೇಳಲಾಗಿದೆ. ಆದರೆ ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಈ ಸೆಕೆಂಡ್ ಬ್ಲೂ ಪ್ರಿಂಟಲ್ಲಿ ಚೇಂಜ್ ಆಗಿದ್ದು ಏನು ಅಂತಂದ್ರೆ ಕೊನೆಯ ಚಾಪ್ಟರ್ ಮೇಲೆ 6 ಮಾರ್ಕ್ಸಿನ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಅಂದರೆ 9ನೇದನ್ನು ತೆಗೆದು 6 ಮಾರ್ಕ್ಸ್ಗೆ ಹಾಕಿದ್ದಾರೆ. ಇದು ಸೆಕೆಂಡ್ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಚೇಂಜಸ್ ಆಗಿರುವಂಥದ್ದು. ಇನ್ನು ಥರ್ಡ್ ಏನು ಚೇಂಜ್ ಆಗಿದೆ ಅಂತಂದ್ರೆ ಸೆಕೆಂಡ್ ಇದೆ, ಥರ್ಡ್ ಇಲ್ಲ.
ನೆಕ್ಸ್ಟು ಫೋರ್ತಲ್ಲಿ ಏನು ಮಾಡಲಾಗಿದೆ, ಒಂದು ಕ್ವಶನನ್ನು ಹಾಕಿದ್ದಾರೆ ಅಂತ ಅರ್ಥ. ಅದಾದಮೇಲೆ ಇದು ಕೂಡ ಏನಾಗಿದೆ, ಇಲ್ಲಿ ಚೇಂಜಸ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇಲ್ಲ, ಇಲ್ಲಿ ಕೂಡ ಇಲ್ಲ, ಆದರೆ ಇಲ್ಲಿ ಏನಾಗಿದೆ 8ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಇನ್ನು ಲಾಸ್ಟಿಗೆ 2 ಚಾಪ್ಟರ್ಗಳ ಮೇಲೆ ಒಂದೊಂದು ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಅರ್ಥ ಏನು ಅಂತಂದ್ರೆ, ಈ ಬ್ಲೂ ಪ್ರಿಂಟ ಮತ್ತು ಇವು 2 ಬ್ಲೂ ಪ್ರಿಂಟ್ 3 ಬ್ಲೂ ಪ್ರಿಂಟ್ಗಳಿಗೆ ನಾವು ಏನು ಕಂಪ್ಯಾರಿಸನ್ ಮಾಡಿದರೆ 6 ಮಾರ್ಕ್ಸ್ ಕ್ವಶನ್ ಕನ್ಫರ್ಮ್ ಬರೋದು ಯಾವುದು ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಮೇಲೆ. ಎಸ್, ಸೆಕೆಂಡ್ ಚಾಪ್ಟರ್ ಮೇಲೆ ಇಲ್ಲಿ ಇದೆ, ಇಲ್ಲಿ ಇದೆ ಮತ್ತು ಇಲ್ಲಿ ಇದೆ. ಓಕೆನಾ, ಇದು ಒಂದು ಕ್ಲಾರಿಟಿ ಸಿಕ್ತು. ಇನ್ನು ಕನ್ಫರ್ಮ್ 6 ಮಾರ್ಕ್ಸಿಗೆ ಬರೋದು ಯಾವುದು ಅಂತಂದ್ರೆ ಇಲ್ಲಿ ಸೆಕೆಂಡ್ ಅಂದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇದು ಪಕ್ಕ. ಹಾಗಿದ್ರೆ ಈ 2 ಚಾಪ್ಟರ್ಸ್ಗಳನ್ನ ಸರಿಯಾಗಿ ಓದ್ಕೊಳ್ಬೇಕು. ನೆಕ್ಸ್ಟ್ ಓದ್ಕೊಳ್ಬೇಕಾಗಿದ್ದು ಕಂಪಲ್ಸರಿ ಓದ್ಕೊಳ್ಬೇಕಾಗಿದ್ದು ಯಾವುದು ಅಂತಂದ್ರೆ ಲಾಸ್ಟ್ ಚಾಪ್ಟರ್. 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ ಲಾಸ್ಟ್ ಚಾಪ್ಟರ್ ಮೇಲೆ. ಓಕೆನಾ, ಇದನ್ನು ಕಂಪಲ್ಸರಿ ಓದ್ಕೊಳ್ಬೇಕು. ಅಂದರೆ ಈ 3 ಚಾಪ್ಟರ್ಗಳಲ್ಲಿರುವಂತಹ 6 ಮಾರ್ಕ್ಸ್ ಕ್ವಶನ್ಸನ್ನು ಕಂಪಲ್ಸರಿ ಓದ್ಕೊಳ್ಬೇಕು ಅಂತ ಕನ್ಫರ್ಮ್ ಆಯಿತು. ಇನ್ನೂ ನೀವು ಇದಕ್ಕಿಂತ ಹೆಚ್ಚು ಇನ್ನೊಂದು ಚಾಪ್ಟರನ್ನು ನೀವು ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಯಾವುದು ಈಸಿ ಇದೆ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಉದಾಹರಣೆಗೆ ವೆಚ್ಚಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯಾವ ಚಾಪ್ಟರ್ ಅಂತಂದ್ರೆ 3rd ಚಾಪ್ಟರ್. ಹಾಗಾಗಿ ಈಗ ಕ್ಲಿಯರ್ ಆಯಿತು, ಒಂದು ಸೆಕೆಂಡ್ ಚಾಪ್ಟ್ರು, 3rd ಚಾಪ್ಟ್ರು ಬಿಟ್ಟರೆ 7, ಇಲ್ಲ ಅಂತಂದರೆ ಲಾಸ್ಟ್ ಚಾಪ್ಟರ್. ಸೊ ಇಷ್ಟು 4 ಚಾಪ್ಟರ್ಗಳಿರುವಂತಹ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಮಾತ್ರ ಸ್ಟಡಿ ಮಾಡೋದು. ಇದರಿಂದ ನಿಮಗೆ 3 ಕ್ವಶನ್ಸನ್ನು ಬರಿಬೇಕಾಗತ್ತೆ 6 ಮಾರ್ಕ್ಸಿಗೆ. ಹಾಗಂದಮೇಲೆ ಲಾಸ್ಟಿಗೆ ಕೊಡಲಾಗಿದೆ ನೋಡಿ, 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ಸನ್ನು ಬರಿಬೇಕಾಗತ್ತೆ ಅಂತಂದಮೇಲೆ ಈ ಕಡೆ 2 ಆಗಿದೆ, ಲಾಸ್ಟ್ 3 ಇದೆ. ಓಕೆ, ಹಾಗಂದಮೇಲೆ ಟೋಟಲ್ ನಿಮಗೆ ಕನ್ಫರ್ಮೇಷನ್ ಸಿಕ್ತೀಗ ಸೆಕೆಂಡ್ ಚಾಪ್ಟರ್, 3rd ಚಾಪ್ಟರ್, ಆಮೇಲೆ 7th ಮತ್ತು ಲಾಸ್ಟ್ 11ನೇ ಚಾಪ್ಟರ್. ಸೊ ಈ 4 ಅಧ್ಯಾಯಗಳಲ್ಲಿರುವಂತಹ 6 ಅಂಕದ ಪ್ರಶ್ನೆಗಳನ್ನ ಮಾತ್ರ ಓದ್ಕೊಳ್ಳೋದು. ಅವು ಫುಲ್ಲಿ ಎಲ್ಲನೂ ಕ್ಲಿಯರಾಗಿ ಓದ್ಕೊಂಡ್ಬಿಡೋದು. 100% ಇಲ್ಲಿ ಏನಾಗುತ್ತೆ ನಿಮಗೆ 3 ಕ್ವಶನ್ಸ್ ಅಂದರೂ ಕವರ್ ಆಗೇ ಆಗ್ತಾವೆ, ಡೌಟೇ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಕನ್ಫರ್ಮೇಷನ್ ಮಾಡಿಕೊಳ್ಳಬೇಕು. ಸೊ ಇದು ಬಹಳ ಈಸಿ ಟೆಕ್ನಿಕ್ ಇದೆ. ಓಕೆನಾ, ಈಸಿ ಟೆಕ್ನಿಕ್ ಇದೆ. 3 ಬ್ಲೂ ಪ್ರಿಂಟನ್ನು ಕಂಪ್ಯಾರಿಸನ್ ಮಾಡಿದ್ರೆ ಕಂಪಲ್ಸರಿ ಕ್ವಶನ್ ಕೇಳೋದು 6 ಮಾರ್ಕ್ಸಿಗೆ. ಸೆಕೆಂಡ್ ಚಾಪ್ಟ್ರು, ನೆಕ್ಸ್ಟು ಸೆಕೆಂಡ್ ಚಾಪ್ಟರ್, ಅದು ಕೂಡ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ಚಾಪ್ಟರ್, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ಚಾಪ್ಟರ್ ಕಂಪಲ್ಸರಿ ಕೇಳ್ತಾರೆ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತಂದರೆ 6 ಅಂಕದ್ದು 3 ಅಂತಂದರೆ 18 ಮಾರ್ಕ್ಸು ಇಲ್ಲೇ ಸಿಕ್ಕಿಬಿಡುತ್ತೆ ನಿಮಗೆ ಕನ್ಫರ್ಮ್. ಓಕೆನಾ, ಇದು 6 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ನಿಮಗೆ ಸಿಕ್ತು. ನೀವು ಇಷ್ಟನ್ನು ಫೋಕಸ್ ಮಾಡಬೇಕು. ಯಾರು ಔಟ್ ಸ್ಕೋರ್ ಮಾಡಬೇಕಂತ ಅಂದ್ಕೊಂಡಿರಲ್ಲ ಅವರಿಗೆ ಇದು ಪಕ್ಕ. ಈ ಥರ ನೀವು ಟೆಕ್ನಿಕನ್ನು ಯೂಸ್ ಮಾಡಬೇಕು. ಯಾವ್ಯಾವ ಚಾಪ್ಟರ್ ಮೇಲೆ ನಾವು 6 ಮಾರ್ಕ್ಸ್ ಕ್ವಶನ್ಸ್ಗೆ ಫೋಕಸ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಬಿಡಬೇಕು. ಇನ್ನು ಅದರಲ್ಲಿ ಕೂಡ ಈ ಚಾಪ್ಟರ್ಗಳಲ್ಲೇ ಭಾಳ ಸಲ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದು ಅದನ್ನು ನೋಡ್ಕೊಳ್ಬೇಕು. ಇಷ್ಟಾದರೆ 18 ಮಾರ್ಕ್ಸು ಪಕ್ಕ ನಿಮಗೆ ಸಿಗ್ತಾವೆ. ಅಂದರೆ ಕಡಿಮೆ ಸಮಯದಲ್ಲಿ ಈ ಟೆಕ್ನಿಕ್ ಯೂಸ್ ಮಾಡಿದರೆ ನಿಮ್ಗೆ 18 ಮಾರ್ಕ್ಸು ಸಿಗ್ತಾವೆ. ಇನ್ನು ನೆಕ್ಸ್ಟು 4th ಅಂದರೆ 4 ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಚಾಪ್ಟರ್ ಸರಿಯಾಗಿ ಓದ್ಕೊಳ್ಬೇಕು. ಎಸ್, ಇಲ್ಲಿದೆ ನೋಡಿ. ಸೆಕೆಂಡ್ ಚಾಪ್ಟರ್ಲಿ 2 ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಕೂಡ 1 ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಕೂಡ 1 ಕ್ವಶನ್ ಕೇಳಿದ್ದಾರೆ. ಟೋಟಲ್ 4 ಕ್ವಶನ್ಸ್ಗಳು, 4 ಅಂದರೆ 3 ಬ್ಲೂ ಪ್ರಿಂಟ್ ಪ್ರಕಾರ 4 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂದಮೇಲೆ ಒಂದಾದರೂ ಫಿಕ್ಸ್ ಕೇಳ್ತಾರೆ ಅಂತ ಅರ್ಥ ಸೆಕೆಂಡ್ ಚಾಪ್ಟರ್ ಮೇಲೆ. ನೆಕ್ಸ್ಟು ಮತ್ತಿಲ್ಲಿ ರಿಪೀಟ್ ಆಗಿರುವುದು ಅಂತಂತಂದ್ರೆ ಇಲ್ಲಿ ಇದು ಆ್ಯಕ್ಚುಲಿ 4 ಆಗಿದೆ, ಇದು 4 ಆಗೋದಿಲ್ಲ, 2 ಆಗುತ್ತೆ. 4 ಮಾರ್ಕ್ಸಿಗೆ 2 ಕ್ವಶನ್ಸನ್ನು ಕೇಳ್ತಾರೆ. ಹಾಗಾದರೆ ಈ ಚಾಪ್ಟರ್ ಮೇಲೆ, ಈ 4ನೇ ಚಾಪ್ಟರ್ ಮೇಲೆ ಬ್ಲೂ ಪ್ರಿಂಟ್, ಎಲ್ಲ ಬ್ಲೂ ಪ್ರಿಂಟಲ್ಲಿ 4 ಮಾರ್ಕ್ಸ್ ಇಲ್ಲ, ಕೇವಲ ಒಂದೇ ಬ್ಲೂ ಪ್ರಿಂಟಲ್ಲಿ 4 ಮಾರ್ಕ್ಸ್ ಇದೆ. ಅದು ಏನಪ್ಪ 2 ಕ್ವಶನ್ಸನ್ನು ಕೇಳ್ತಾರೆ ಅಂಥೇಳಿ. ಸೊ ಅದು ಸ್ವಲ್ಪ ಕನ್ಫ್ಯೂಷನ್, ಅದು ಟೈಪಿಂಗ್ ಚೇಂಜ್ ಅದನ್ನು ಮಿಸ್ಟೇಕ್ ಆಗಿದೆ. ಸೊ ಅದು ಬಿಡಿ. ಈಗ ನೆಕ್ಸ್ಟು
ಆಗಬೇಕಾಗಿದ್ದು 4 ಮಾರ್ಕ್ಸ್ಗೆ ಇರುವಂತಹ ಕ್ವಶನ್ಸ್ ಮತ್ತಿಲ್ಲಿ ರಿಪೀಟ್ ಆಗಿ ಕೇಳಿದ್ದಾರೆ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಕೇಳಿದ್ದಾರೆ ಮತ್ತು ಇಲ್ಲಿ ಇದೆ, ಅಂದರೆ ರಿಪೀಟ್. ಹಾಗಂದಮೇಲೆ 4 ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸನ್ನು ಬರೀಬೇಕಾಗತ್ತಂತಂದ್ರೆ, ಉದಾಹರಣೆಗೆ ಇಲ್ಲಿ ಇದೆ ನೋಡಿ, 5 ಕ್ವಶನ್ ಬರೀಬೇಕಾಗತ್ತೆ. 8 ಕ್ವಶನ್ ಕೊಡ್ತಾರೆ, ಅದರಲ್ಲಿ 5 ಕ್ವಶನ್ ಬರೀಬೇಕಾಗತ್ತೆ. ಹಾಗಾದರೆ 2 ಕ್ವಶನ್ ನಿಮಗೆ ಎಲ್ಲಿ ಸಿಗುತ್ತವೆ ಅಂದರೆ ಕಂಪಲ್ಸರಿ ಇಲ್ಲಿ ಒಂದು ವೇಳೆ 2 ಕ್ವಶನ್ ಒಂದೇ ಚಾಪ್ಟರ್ಲಿ ಕೇಳಬಹುದು. ಹಾಗಂದಮೇಲೆ 100% ನಿಮಗೆ 2ರಿಂದ 3 ಕ್ವಶನ್ಸು ಇವು 2 ಚಾಪ್ಟರ್ ಓದಿದರೆ, ಅಂದರೆ ಈ 2 ಚಾಪ್ಟ್ರಲ್ಲಿರುವಂತಹ 4 ಅಂಕದ ಪ್ರಶ್ನೆಗಳ ನೀವೇನಾದರೂ ತಯಾರು ಮಾಡಿಕೊಂಡಿದ್ರೆ ನಿಮಗೆ 2ರಿಂದ 3 ಕ್ವಶನ್ಸು ಸಿಕ್ಕೇ ಸಿಗ್ತವೆ, ಡೌಟೇ ಇಲ್ಲ, ಕಂಪಲ್ಸರಿ. ಹಾಗಾದರೆ ಟೋಟಲ್ 5 ಬರೀಬೇಕಾಗಿದೆ. ಅದರಲ್ಲಿ 2ರಿಂದ 3 ಕ್ವಶನ್ ಇಲ್ಲೇ ಸಿಕ್ಕರೆ ಇನ್ನು 2 ಕ್ವಶನ್ ಅಷ್ಟೇ ಆಪ್ಷನ್ ಇರ್ತದೆ. ಸೊ ಅದನ್ನು ನೀವು ಆರಾಮಾಗಿ ನಿಮಗೆ ಬೇರೆ ಗೊತ್ತೇ ಇರುತ್ತೆ. ಉದಾಹರಣೆಗೆ ಇನ್ನೊಂದು ಕಂಪ್ಯಾರಿಸನ್ ನೋಡೋಣ. ಬ್ಯಾಂಕಿಂಗ್, ಎಸ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೂ ಕೂಡ ಎಲ್ಲ ಕಡೆಯೂ ಕೂಡ ಕೇಳಿದ್ದಾರೆ. ಎಸ್, ಇದೊಂದು ಚಾಪ್ಟರ್ ನೋಡ್ಕೊಂಬಿಡಿ. ಇದನ್ನು ಬಿಟ್ಟರೆ ನೋಡ್ಕೊಳ್ಬೇಕಾಗಿದ್ದು ಇನ್ನೊಂದು ಯಾವುದು ಅಂತಂದ್ರೆ ರಿಪೀಟೆಡ್ಲಿ ಆಗುವಂಥದ್ದು, ಎಲ್ಲ ಕಡೆಯೂ ಕೂಡ ರಿಪೀಟ್ ಆಗಿರಬೇಕದು. ಸೊ ಇದು ಇಲ್ಲಿ 2 ಕ್ವಶನ್ಸ್ ಇದಾವೆ, ಇಲ್ಲಿ 1 ಕ್ವಶನ್ ಇದೆ, ಇಲ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಈ ಲಾಸ್ಟ್ ಚಾಪ್ಟರ್ ಕೂಡ 4 ಮಾರ್ಕ್ಸಿಗೆ ನೋಡಿಕೊಳ್ಳೋದು ಬೆಟರ್. ಹಾಗಾದರೆ ಒಟ್ಟಾರೆಯಾಗಿ ಇದು 1 ಅಧ್ಯಾಯ, ಇದು 2, ಇದು 3, ಇದು 4. ಓಕೆ, 4 ಮಾರ್ಕ್ಸಿಗೂ ಕೂಡ ನೀವು 4 ಅಧ್ಯಾಯಗಳನ್ನು ಸ್ಟಡಿ ಮಾಡಿದರೆ ಓಕೆ, 100% ನಿಮಗಷ್ಟು ಇಲ್ಲಿ ಏನಾಗ್ತದೆ 5 ಕ್ವಶನ್ ಅಂತೂ ಸಿಕ್ಕೇ ಸಿಗ್ತಾವೆ, ಡೌಟೇ ಇಲ್ಲ. ಅಂದರೆ ಬ್ಲೂ ಪ್ರಿಂಟ್ ನಾವು 3 ಬ್ಲೂ ಪ್ರಿಂಟ್ ಬಿಟ್ಟಂತೂ ಅವ್ರು ಕ್ವಶನ್ಸನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ 3 ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಅಂದರೆ ಅದರ ಪ್ರಕಾರ ಕ್ವಶನ್ ಪೇಪರ್ ಇರುತ್ತೆ. ಸೊ ಹಂಗಂದಮೇಲೆ ನಿಮಗೆ 4 ಅಧ್ಯಾಯಗಳನ್ನು ತಯಾರು ಮಾಡ್ಕೊಳ್ಬೇಕು 4 ಮಾರ್ಕ್ಸಿಗೆ. ಈ ಅಧ್ಯಾಯಗಳಲ್ಲಿರುವಂಥ 4 ಅಂಕದ ಪ್ರಶ್ನೆಗಳನ್ನ ಕ್ಲಿಯರಾಗಿ ಓದ್ಕೊಂಡ್ಬಿಡೋದು. ಸೊ ಅಂದಮೇಲೆ ಇಲ್ಲಿ ಎಷ್ಟು ಮಾರ್ಕ್ಸ್ ಸಿಗುತ್ತಂದ್ರೆ 5 × 4 ಅಂದರೆ 20 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 20 ಪ್ಲಸ್ ಆಗಲೇ 18 ಅಂದರೆ 38 ಮಾರ್ಕ್ಸ್ ಇಲ್ಲಿ ಸಿಕ್ಕಿಬಿಡುತ್ತೆ ಲಾಂಗ್ ಕ್ವಶನ್ಸಲ್ಲಿ. ಓಕೆನಾ? ಸೊ ಇದು ಕ್ಲಿಯರ್ ಆಯಿತು 4 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಫೋಕಸ್ ಮಾಡಬೇಕು ಅಂತೇಳಿ. ನೆಕ್ಸ್ಟು ಇನ್ನು 5 ಮಾರ್ಕ್ಸಿಗೆ ಯಾವುದನ್ನು ಫೋಕಸ್ ಮಾಡಬೇಕು ಅಂತಂದ್ರೆ, ಎಸ್, 5 ಮಾರ್ಕ್ಸ್ ಅಂತಂದರೆ ಇಲ್ಲಿ ಇದೆ, ನೆಕ್ಸ್ಟ್ ಇಲ್ಲಿ ಕೂಡ ಇದೆ, ಇಲ್ಲಿಲ್ಲ. ಓಕೆನಾ? ನೆಕ್ಸ್ಟು ಇಲ್ಲಿ ಕೂಡ 5 ಮಾರ್ಕ್ಸಿಗಿದೆ, ಇಲ್ಲಿ ಇಲ್ಲ ಮತ್ತು ಇಲ್ಲಿ ಕೂಡ ಕೇಳಿಲ್ಲ. ಇನ್ನು 5 ಮಾರ್ಕ್ಸಿಗೆ ಕಂಪಲ್ಸರಿ ಅಂತ ಅನಿಸುತ್ತೆ, ಮೇ ಬಿ ಇಲ್ಲಿ ಅಂತೂ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಇಲ್ಲ. ಹಾಗಾದರೆ 5 ಮಾರ್ಕ್ಸಿಗೆ ಕಂಪಲ್ಸರಿ ರಿಪೀಟ್ ಆಗಬಹುದಾದಂಥದ್ದು ಇನ್ನೂ ಕೂಡ ಇಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಕೂಡ ಇದೆ ನೋಡಿ, ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ. ಓಕೆ, ಎಷ್ಟು ಬರಿಬೇಕು ನೀವು ಅಂತಂದರೆ 5 ಮಾರ್ಕ್ಸಿಗೆ 2 ಬರಿಬೇಕು, 3 ಕೊಟ್ಟಿರ್ತಾರೆ, 2 ಬರಿಬೇಕು. ಹಾಗಂದಮೇಲೆ ಈಗ ಎಷ್ಟು ಚಾಪ್ಟರ್ ನಾವು ಕವರ್ ಮಾಡ್ಕೊಂಡಿವಿ ಅಂತಂದರೆ ಕಂಪಲ್ಸರಿ ಇನ್ನೊಂದು ಕೇಳೋದು ಯಾವುದು ಅಂದರೆ ಲಾಸ್ಟ್ ಚಾಪ್ಟರ್ಲಿ ಇದೆ ನೋಡಿ, ಇದನ್ನು ಕೇಳ್ತಿರ್ತಾರೆ ಆಲ್ಮೋಸ್ಟ್. ಇದು ಒಂದೇ ಕಡೆ ಇದೆ ಇಲ್ಲಂತಲ್ಲ. ಹಾಗಾದರೆ 5 ಮಾರ್ಕ್ಸಿಗೆ ಯಾವುದು ಓದ್ಕೋಬೇಕಂದ್ರೆ ಸೆಕೆಂಡ್ ಚಾಪ್ಟ್ರು, 4th ಚಾಪ್ಟ್ರು, ಆಮೇಲೆ 8th ಚಾಪ್ಟ್ರು ಬಿಟ್ಟರೆ 10, 11. ಓಕೆ, ಇವು 5 ಕ್ವಶನ್ಸ್ ಇದಾವೆ. ಹಂಗೆ ನೋಡ್ರೆ 5 ಕ್ವಶನ್ಸ್ ಆಗ್ತಾವೆ. ಇಲ್ಲಿ 5 ಕ್ವಶನ್ಸನ್ನು ತಯಾರು ಮಾಡ್ಕೊಂಡ್ಬಿಟ್ರೆ 100% ಇದರಲ್ಲಿ 2 ಆದರೂ ರಿಪೀಟ್ ಆಗೇ ಆಗ್ತವೆ. ಓಕೆನಾ? ಕಂಪಲ್ಸರಿ 2 ಆದರೂ ರಿಪೀಟ್ ಆಗ್ತವೆ, ಡೌಟೇ ಇಲ್ಲ. ಸೊ ಹಾಗಾಗಿ ಇದು ಏನಪ್ಪ ಅಂದರೆ 5 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ 2 ಕ್ವಶನ್ ಬರೋದ್ರಿಂದ 10 ಮಾರ್ಕ್ಸ್ ನಿಮಗೆ ಸಿಕ್ಕೇ ಬಿಡುತ್ತೆ. ಹಾಗಾದರೆ ಟೋಟಲ್ಲ 38 ಆಮೇಲೆ 48 ಮಾರ್ಕ್ಸು ಇಲ್ಲೇ ಸಿಕ್ಬಿಡ್ತು. ಹಾಗಾದರೆ ಯಾವ ಚಾಪ್ಟರ್ ಫೋಕಸ್ ಮಾಡಬೇಕು ಅನ್ನೋದು 5 ಮಾರ್ಕ್ಸಿಗೆ ಈ ಚಾಪ್ಟರ್ಸ್ಗಳನ್ನ ಫೋಕಸ್ ಮಾಡಲೇಬೇಕು. ಹಾಗಾದರೆ ಯಾವ್ಯಾವ ಚಾಪ್ಟರ್ ಯಾವ್ಯಾವ ಕ್ವಶನ್ಸ್ಗೆ ಯಾವ ಚಾಪ್ಟರ್ ಫೋಕಸ್ ಮಾಡಬೇಕಂತ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಇನ್ನು ನೆಕ್ಸ್ಟು 2 ಮಾರ್ಕ್ಸ್ಗೆ ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಚಾಪ್ಟ್ರಲ್ಲಿರುವಂಥ ಕ್ವಶನ್ಸ್ಗಳನ್ನ ಕಂಪ್ಲೀಟಾಗಿ ಓದ್ಕೊಳ್ಬೇಕು ಅಂತಂದ್ರೆ ಎಲ್ಲಿ ಜಾಸ್ತಿ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು. ಹಾಗೆ ನೋಡಿದರೆ ಇಲ್ಲಿ 4ನೇ ಅಧ್ಯಾಯದಲ್ಲಿ ಇಲ್ಲಿ 2 ಕ್ವಶನ್ಸ್ ಅದಾವ, ಇಲ್ಲಿ ಇಲ್ಲ, ಆದರೆ ಇಲ್ಲಿ ಕೂಡ 2 ಕ್ವಶನ್ಸ್ ಕೇಳಿದ್ದಾರೆ. ಒಂದು ಬ್ಲೂ ಪ್ರಿಂಟಲ್ಲಿ ಇಲ್ಲ, ಆದರೆ ಇಲ್ಲಿ ಕೂಡ 2 ಕ್ವಶನ್ಸನ್ನು ಜಾಸ್ತಿ ಕೇಳಿದ್ದಾರೆ. ಇನ್ನು ಮತ್ತೆ ಜಾಸ್ತಿ ಕೇಳಿದ್ದು ಎಲ್ಲಿ ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೆ ನೋಡಿ, ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಇದೆ. ಕಂಪಲ್ಸರಿ ನಾವು ಓದ್ಕೊಳ್ಬೇಕಾಗಿದ್ದು ಎಲ್ಲಿ ಅಂತಂದ್ರೆ 7ನೇ ಚಾಪ್ಟರ್ ಕಂಪಲ್ಸರಿ ಓದ್ಕೊಳ್ಬೇಕು.
ಇಲ್ಲಿ ಟೋಟಲ್ 10 ಕೊಟ್ಟಿರ್ತಾರೆ, 6 ಬರಿಬೇಕು. ಹಂಗಂದಮೇಲೆ ಮತ್ತೆ ಇನ್ನೊಂದು ಯಾವುದು ನಾವು ಫೋಕಸ್ ಮಾಡಬಹುದು 2 ಮಾರ್ಕ್ಸಿಗೆ ಕ್ವಶನ್ಸನ್ನು ಜಾಸ್ತಿ ಫೋಕಸ್ ಎಲ್ಲಿ ಮಾಡಬಹುದು ಅಂತಂದ್ರೆ ಎಸ್ ಸೆಕೆಂಡ್ ಚಾಪ್ಟರ್. ಇಲ್ಲಿ ಒಂದು ಕೇಳಿದ್ದಾರೆ, ಇಲ್ಲಿ ಒಂದು ಕೇಳಿದ್ದಾರೆ, ಇಲ್ಲಿ 2 ಕೇಳಿದ್ದಾರೆ. ಹಾಗಾದರೆ ಟೋಟಲ್ 6 ಕ್ವಶನ್ಸ್ ಆಗಬೇಕೀಗ. ಈಗ ಇವನಷ್ಟು ಕೂಡಿಸಿದ್ರುಕ್ಕಿಂತನೂ ಇಲ್ಲಿ ನಮಗೆ 1 + 2 3 ಮತ್ತು 5 ಕ್ವಶನ್ಸ್ ಆದವು. ಈಗೂ ಕೂಡ ಇಲ್ಲಿ 3 ಕ್ವಶನ್ಸ್ ಆಗ್ತಾವೆ, ಇಲ್ಲಿ 6 ಕ್ವಶನ್ಸ್ ಆಗ್ತಾವೆ. ಲಾಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ 3 ಚಾಪ್ಟರಲ್ಲಿ 6 ಕ್ವಶನ್ಸ್ ಬಂದು ಹೋಗ್ತಾವೆ. ಇನ್ನೂ ಒಂದು ನಾವು ಎಡಿಷ್ನಲಾಗಿ ಮತ್ತೊಂದು ಯಾವ ಚಾಪ್ಟರನ್ನು ನೋಡ್ಕೊಳ್ಬಹುದು ಅಂತಂದ್ರೆ ರಿಪೀಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಅಂತಂದ್ರೆ ಇಲ್ಲಿ 2 ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಕೂಡ 2 ಕ್ವಶನ್ ಕೇಳಿದ್ದಾರೆ. ಆದರೆ ಎಲ್ಲ ಬ್ಲೂ ಪ್ರಿಂಟಲ್ಲಿ ರಿಪೀಟ್ ಆಗಿರಬೇಕು. ಅಂಥ ಕ್ವಶನ್, ಅಂಥ ಒಂದು ಮಾರ್ಕ್ ಇರುವಂಥದ್ದನ್ನು ಗುರ್ತು ಮಾಡ್ಕೊಳ್ಳೋದಾತಂದ್ರೆ ಅದು ಇಲ್ಲಿದೆ ನೋಡಿ. ಇವುಗಳನ್ನ ಬಿಟ್ಟರೆ ಎಸ್ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಒಂದು ಕೇಳಿದ್ದಾರೆ, ಇಲ್ಲಿ ಕೂಡ ಕೇಳಿದ್ದಾರೆ. ಎಸ್ ಕಂಪಲ್ಸರಿ ಇದನ್ನು ಓದ್ಕೊಳ್ಬೇಕು 2 ಮಾರ್ಕ್ಸಿಗೆ. ಹಾಗೆ ಟೋಟಲ್ ಈಗ ಎಷ್ಟದು ಉದಾಹರಣೆಗೆ ಈಗ ನಾವು ಕನ್ಸಿಡರ್ ಮಾಡೋದಾತಂದ್ರೆ ಎಸ್ 4th ಚಾಪ್ಟರ್ ಟೋಟಲ್ 4 ಅಧ್ಯಾಯಗಳನ್ನು ಸರಿಯಾಗಿ ಓದ್ಕೊಳ್ಬೇಕು 2 ಮಾರ್ಕ್ಸಿಗೆ ಕಂಪಲ್ಸರಿ. ಇಷ್ಟರೊಳಗೆ 6 ಕ್ವಶನ್ಸ್ ಇದ್ರೂ ಬಂದೇ ಹೋಗ್ತಾವೆ, ರಿಪೀಟ್ ಅಂತರೂ ಹಾಗೆ ಆಗ್ತಾವೆ. ಈ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ಕೊಳ್ಬೇಕು ಅಂತ ಅರ್ಥ ಆಗುತ್ತೆ ಇದರ ಪ್ರಕಾರ. ಅಂದರೆ ಈಗ 1 3 5 6 ಎಸ್ ಇಲ್ಲಿ ಕೂಡ 1 ಇಲ್ಲಿ 4 ಕ್ವಶನ್ ಬರ್ತಾವೆ. ಇಲ್ಲಂತೂ ಏನಾಗುತ್ತೆ ಲಾಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ 7 ಕ್ವಶನ್ಸ್ ಆಗ್ತಾವೆ. ಓಕೆನಾ? ಅದನ್ನ ಬಿಟ್ಟರೆ ಉಳಿಕಿದ್ದು ನಿಮಗೆ ಒಂದು 10 ಕ್ವಶನ್ ಇರ್ತಾವೆ ಅಂದಮೇಲೆ ಒಂದು 2 ಕ್ವಶನ್ ನಿಮ್ಗೆ ಗೊತ್ತಾಗೇ ಆಗ್ತಾವೆ, ಅಲ್ಲೇನು ಡೌಟ್ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ 4 ರಿಂದ 5 ಕ್ವಶನ್ ಕಂಪಲ್ಸರಿ ಬರುವಂಗೆ ಯಾವ ಚಾಪ್ಟರ್ಸ್ಗಳಿದಾವಲ್ಲ ಅವ್ನು ಮಾತ್ರ ಫೋಕಸ್ ಮಾಡಬೇಕು. ಹಾಗಾದ್ರೆ 2 ಮಾರ್ಕ್ಸನ್ನು ಯಾವ್ಯಾವ ಚಾಪ್ಟರ್ ಓದ್ಕೋಬೇಕು ಅಂತಂದ್ರೆ 2nd ಚಾಪ್ಟ್ರು, 4th ಚಾಪ್ಟ್ರು, 7th ಮತ್ತು 9 ಇವುಗಳನ್ನ ಕಂಪಲ್ಸರಿ ಓದ್ಕೊಳ್ಬೇಕು ಅಂತ ಅರ್ಥ. ಇನ್ನು 2 ಮಾರ್ಕ್ಸಿಂದು ಕ್ಲಿಯರ್ ಆಯಿತು. ಬಟ್ 1 ಮಾರ್ಕ್ಸಿಗೆ ಯಾವುದೇ ಏನಿಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಎಲ್ಲಿ ಕೇಳಿಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು. 1 ಮಾರ್ಕ್ಸಿಗೆ ಇಲ್ಲಿ ಕೇಳಿಲ್ಲ, ಆದರೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ 4 ಕ್ವಶನ್ ಕೇಳಿದ್ದಾರೆ. ಸೊ ಇದು ಬಹಳ ಡಿಫಿಕಲ್ಟ್ ಇರುವಂಥದ್ದು. ಓಕೆನಾ? ನೆಕ್ಸ್ಟು ಇಲ್ಲಿ ಕೇಳಿಲ್ಲ, ಇಲ್ಲಿ 2 ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಕೂಡ 2 ಕ್ವಶನ್ ಕೇಳಿದ್ದಾರೆ. ಹಾಗಂದಮೇಲೆ ಕೇಳದೇ ಇರುವಂಥ ಪ್ಲೇಸ್ ಯಾವುದು ಅಂತಂದ್ರೆ ಇಲ್ಲೊಂದಿದೆ, ಇಲ್ಲೊಂದು ಕೇಳಿಲ್ಲ. ಅಂದ್ಬಿಟ್ರೆ ಎಲ್ಲ ಚಾಪ್ಟರ್ಸ್ಗಳ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಅಂದರೂ ಕೇಳ್ತಾರೆ. ಹಾಗಾಗಿ ಅದು MCQ ಕ್ವಶನ್ ಆಗಿರಲಿ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಆಗಿರಲಿ ಅಥವಾ ಹೊಂದಿಸಿ ಬರಲಿ, ಮ್ಯಾಚ್ ದ ಫಾಲೋವಿಂಗ್ ಆಗಿರಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿರಲಿ, 100% ಎಲ್ಲ ಚಾಪ್ಟರ್ಗಳಲ್ಲಿರುವಂಥದ್ದನ್ನು ಓದ್ಕೋಬೇಕು. ನಿಮಗೆ 20ಗೆ 20 ಮಾರ್ಕ್ಸ್ ಬೇಕಂತಂದರೆ ಎಲ್ಲನೂ ಓದ್ಕೊಳ್ಬೇಕು. ಅಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ. ಆಲ್ಮೋಸ್ಟ್ ರಿಪೀಟ್ ಆದಂಥ ಕ್ವಶನ್ಸ್ಗಳು ಬರ್ತಾವಿಲ್ಲ ಅಂತಲ್ಲ, ಬಟ್ ನಿಮಗೆ 15 ರಿಂದ 16 ಕ್ವಶನ್ಸ್ ಮಾತ್ರ ನಿಮಗೆ ರೈಟ್ ಆಗ್ತಾವೆ. ನೀವು ಎಲ್ಲ ಚಾಪ್ಟರ್ನ ಓದ್ಕೊಂಡ್ರೆ 20ಗೆ 20 ಮಾರ್ಕ್ಸನ್ನು ಪಡಿಬೋದು ಅಂತ ಅರ್ಥ. ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ಓದ್ಕೊಂಡ್ರೆ ನಿಮಗೆ ಲಾಸ್ಟ್ ಒಂದು 15 ಕ್ವಶನ್ಸು ರೈಟ್ ಆಗ್ಬೋದು 20ರಲ್ಲಿ. ಬಟ್ ಇಲ್ಲೇನಾಗುತ್ತೆ, ಚಾಯ್ಸಿಂಗ್ ಇರೋದಿಲ್ಲ. ಈ ಒಂದು A ಸೆಕ್ಷನಲ್ಲಿ ಚಾಯ್ಸಿಂಗ್ ಇರೋದಿಲ್ಲ. ಹಾಗಾಗಿ ನಿಮಗೆ ಅಟ್ಲೀಸ್ಟ್ ಏನಾಗುತ್ತೆ ಅಂತಂದ್ರೆ 20 ಅಂಕಗಳು ಬೇಕೇ ಅಂತಂದ್ರೆ ಎಲ್ಲ ಚಾಪ್ಟರ್ಗಳಲ್ಲಿರುವಂಥ 1 ಅಂಕದ ಪ್ರಶ್ನೆಗಳನ್ನ ಕಂಪ್ಲೀಟಾಗಿ ಓದ್ಕೊಳ್ಬೇಕಾಗತ್ತೆ. ಸೊ ಇದು ಏನು ಅಂತಂದ್ರೆ ಈ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಯಾವ ಚಾಪ್ಟರ್ನ ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಚಾಪ್ಟರ್ನ ಫೋಕಸ್ ಮಾಡಬೇಕು ಅನ್ನೋದು ಈ 3 ಬ್ಲೂ ಪ್ರಿಂಟ್ಗಳನ್ನು ಫೋಕಸ್ ಮಾಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಯಿತು ಇದು ರಿಯಾಲಿಟಿ ಏನಿದೆ ಅಂತೇಳಿ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಬಹುದು. ಅದೇನು ಅಂತಂದ್ರೆ ಈ ಕ್ವಶನ್ ಪೇಪರ್ನ ಹೆಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಅದರೊಳಗಿರುವಂತಹ ಕೆಲವೊಂದು ಲೆಕ್ಕಗಳಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾ ಇದ್ದಾರೆ, ನಂಬರ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ 5 ಮಾರ್ಕ್ಸ್ ಕ್ವಶನ್ನಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ಮಿಸ್ ಮಾಡಿರ್ತಾರೆ. ಸೊ ಅವುಗಳನ್ನು ನಾವೇನು ಮಾಡಬೇಕಾಗುತ್ತೆ, ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇರುವಂಥ ಸಂಖ್ಯೆಗಳನ್ನ ಚೇಂಜ್ ಮಾಡಿರ್ತಾರೆ. ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಫಾರ್ಮುಲಾವನ್ನು ಯೂಸ್ ಮಾಡೋದನ್ನು ಕಲಿಬೇಕು.
ಅದು ಹೇಗೆ ಸಂಖ್ಯೆ ಕೊಟ್ಟರು ಕೂಡ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಮಾಡುವಂಗೆ ನೀವು ತಯಾರಾಗಬೇಕು. ಇದು ಭಾಳ ಇಂಪಾರ್ಟೆಂಟ್. 100% ಎನ್ಯುವಲ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಂಖ್ಯೆಗಳನ್ನ ಚೇಂಜ್ ಮಾಡಿ ಕೊಡುವಂಥದ್ದು ಕಂಡು ಬರುತ್ತೆ ಆಗ್ಬೋದು. ಯಾಕಂದರೆ ಈಗಲೇ ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಇದೆಲ್ಲ ರಿಪೀಟ್ ಆಗಿದೆ. ಅಂದರೆ ಇದೇ ಥರನ ಕ್ವಶನ್ಸ್ಗಳನ್ನ ಚೇಂಜ್ ಮಾಡಿ ಕೊಡುವಂಥದ್ದು ಕಂಡು ಬರ್ತಾ ಇದೆ. ಸಂಖ್ಯೆಗಳನ್ನ ಚೇಂಜ್ ಮಾಡಿ ಕೊಡ್ತಾರೆ. ಕ್ವಶನ್ ಅದೇ ಇರುತ್ತೆ, ಬಟ್ ಅಲ್ಲಿ ಕೊಡುವಂಥ ಎಕ್ಸಾಂಪಲ್ಸ್ ಬೇರೆ ಇರ್ತಾವೆ. ಸೊ ಅದನ್ನು ಗಮನಿಸಬೇಕಾಗುತ್ತೆ. ಅದ್ರ ತಕ್ಕಂಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇದೊಂದು ಮಾತ್ರ ನೀವು ಗಮನಿಸಲೇಬೇಕು. ಇನ್ನು ಎಕ್ಸಾಮನ್ನು ಬರೆಯುವಂಥ ಸಂದರ್ಭದಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಮುಗಿಸಿದ ನಂತರವೇ 2 ಮಾರ್ಕ್ಸ್ ಕ್ವಶನ್ಸು, ಆಮೇಲೆ ನೆಕ್ಸ್ಟ್ ಇರುವಂಥ ಕ್ವಶನ್ಸನ್ನು ಕಂಟಿನ್ಯೂ ಮಾಡಬೇಕು. ಹಿಂಗಾದರೆ ಮಾತ್ರ ಪೇಪರ್ ಏನಾಗುತ್ತೆ, ಸರಿಯಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ. ನೀವು ಫಸ್ಟಿಗೆ ಲಾಂಗ್ ಕ್ವಶನ್ ಬರೆದು ಕೊನೆಗೆ 1 ಮಾರ್ಕ್ಸ್ ಕ್ವಶನ್ ಬರೆದ್ರೆ ಅದು ರಾಂಗ್ ಮೆಥಡ್ ಆಗುತ್ತೆ. ಅಂಥ ಪೇಪರ್ಸನ್ನು ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ಆದಷ್ಟು ಫಸ್ಟಿಗೆ 1 ಮಾರ್ಕ್ಸ್ ಕ್ವಶನ್ ಮುಗಿಸಿನೇ ಸಿಸ್ಟಮೆಟಿಕ್ಕಾಗಿ ಲಾಸ್ಟಿಗೆ 5 ಮಾರ್ಕ್ಸ್ ಕ್ವಶನ್ ಮುಗಿಸಿದರೆ ನಿಮಗೆ 80 ಮಾರ್ಕ್ಸ್ ಸಿಗ್ತಾವ, ಡೌಟ್ ಇಲ್ಲ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಗಮನಿಸಿ, ಲಾಸ್ಟಿಗೆ ಟೋಟಲ್ ನಿಮ್ಮ ಕ್ವಶನ್ ಪೇಪರು 120 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಆದರೆ ನೀವು ಬರಿಬೇಕಾಗಿದ್ದು ಎಷ್ಟು ಮಾರ್ಕ್ಸಿಗೆ? 80 ಮಾರ್ಕ್ಸಿಗೆ ಬರಿಬೇಕಾಗತ್ತೆ. ಅಂದರೆ ಎ ಸೆಕ್ಷನಲ್ಲಿ ಯಾವುದೇ ಚಾಯ್ಸಿಂಗ್ ಇರೋದಿಲ್ಲ. ಬಿ ಸಿ ಡಿ ಇವರೆಗೂ ಕೂಡ ಚಾಯ್ಸಿಂಗ್ ಇರುತ್ತಲ್ಲ, ಅವ ಕ್ವಶನ್ಸ್ಗಳನ್ನ ಇಲ್ಲಿ ಏನು ಮಾಡೋದು, ಟೋಟಲ್ ಕೂಡಿಸಿದಾಗ 120 ಮಾರ್ಕ್ಸ್ ಆಗುತ್ತೆ ಕ್ವಶನ್ ಪೇಪರದ್ದು. ನೀವು ಬರಿಬೇಕಾಗಿದ್ದು 80 ಮಾರ್ಕ್ಸನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತಂದಮೇಲೆ ನಿಮಗೆ ಚಾಯ್ಸಿಂಗ್ ಅವಕಾಶ ಇರುತ್ತೆ. ಆದರೆ ನೀವು ಯಾವುದೇ ಕ್ವಶನ್ ಬರೀರಿ, ಅದನ್ನು ಪರಿಪೂರ್ಣವಾಗಿ ಓದಿರಬೇಕು. ಎಲ್ಲ ಕ್ವಶನ್ ಟಚ್ ಮಾಡೋಕ್ಕೆ ಹೋಗಬೇಡಿ. ನೀವು ಓದಿರುವಂಥ ಕ್ವಶನ್ನು ಪರ್ಫೆಕ್ಟ್ ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೋ ಅದನ್ನೇ ನೀಟಾಗಿ ಬರೀರಿ. ಇದರ ಅರ್ಥ ಏನು ಅಂತಂದ್ರೆ, 6 ಅಂಕದ ಪ್ರಶ್ನೆಗೆ ನೀವು 5 ಅಂಕ ತೆಗೆದುಕೊಳ್ಳುವ ಹಾಗೆ ನೀವು ಬರೆದ್ರೆ 1 ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ. ಅಥವಾ ನೀವು ಇಲ್ಲಿ ಆ್ಯಕ್ಚುಲಿ 6 ಮಾರ್ಕ್ಸಿಗೆ ಉದಾಹರಣೆಗೆ 3 ಕ್ವಶನ್ಸ್ ಬರಿಬೇಕಾಗಿದೆ ಅಂತ ತಿಳ್ಕೊಳ್ಳಿ. ನೀವು 5 ಕ್ವಶನ್ ಬರೆದ್ರೂ ಕೂಡ, 5 ಕ್ವಶನ್ ಬರೆದಿದ್ರೂ ಕೂಡ ಎಲ್ಲದಕ್ಕೂ ನೀವು 5 ಮಾರ್ಕ್ಸ್ ಅಷ್ಟೇ ತೆಗೆದುಕೊಂಡಿದ್ರೆ ಇದು ಇದು ಯೂಸ್ಲೆಸ್ ಆಗುತ್ತೆ. ಅಂದರೆ ಉಪಯೋಗ ಆಗಲ್ಲ ಅಂತ ಅರ್ಥ. ನೀವು ಬರೆಯೋದು 3 ಕ್ವಶನ್ ಬರೀರಿ, ಅದು ಎಲ್ಲದಕ್ಕೂ ಕೂಡ ಎಷ್ಟು ಬೀಳಬೇಕು ಮಾರ್ಕ್ಸು? 6 ಮಾರ್ಕ್ಸೇ ಬೀಳಬೇಕು. ಹಂಗೆ ಬರಿಬೇಕು. ಅಂದರೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಎಲ್ಲನೂ ಅರ್ಧ ಬರೆದ್ರೆ ಯೂಸ್ ಇಲ್ಲ ಅಂತ ಅರ್ಥ. ಇದು ಎಸ್ಪೆಷಲಿ ಏನಪ್ಪ ಅಂದರೆ 4 ಮಾರ್ಕ್ಸಿಗೆ ಮತ್ತು 6 ಮಾರ್ಕ್ಸಿಗೆ ಬರೆಯುವಾಗ ಇದನ್ನು ಗಮನಿಸಬೇಕು. ನೀವು 2 ಮಾರ್ಕ್ಸಿಗೆ ಅಂತೂ ಅಲ್ಲಿ ನಡೆಯುತ್ತೆ, ಸ್ವಲ್ಪ ನೀವು 1-2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಿರ್ತಾರೆ. ಆದರೆ 4 ಮಾರ್ಕ್ಸಿಗೆ ಬರೆಯುವಾಗ 3 ಮಾರ್ಕ್ಸ್ ಬರೋ ಹಾಗೆ ಬರೀಬಾರ್ದು. ಅದು 4 ಮಾರ್ಕ್ಸೇ ಬರಬೇಕು, ಹಂಗೆ ಬರೀಬೇಕು. ಎಲ್ಲ ಕ್ವಶನ್ ಉದಾಹರಣೆಗೆ 4 ಮಾರ್ಕ್ಸಿಗೆ ಎಷ್ಟು ಬರ್ತಾವೆ ಕ್ವಶನ್ಸ್ ಅಂತ ನೋಡಿದ್ರೆ 5 ಬರೀಬೇಕಾಗತ್ತೆ. ನೀವು 8 ಕ್ವಶನ್ಸನ್ನು ಬರೆದ್ರೂ ಯೂಸ್ ಇಲ್ಲ, ಕೆಲವೊಂದಕ್ಕೆ 3 ಮಾರ್ಕ್ಸ್ ಬಿದ್ದರೆ. ನೀವು 5 ಕ್ವಶನ್ಸ್ ಬರೀರಿ, ಎಲ್ಲಕ್ಕೂ 4 ಮಾರ್ಕ್ಸೇ ಬಿದ್ದಿರಬೇಕು. ಅಂದಾಗ ಮಾತ್ರ ನಿಮ್ಮ ರಿಸಲ್ಟ್ ಚೆನ್ನಾಗಾಗುತ್ತೆ. ಮತ್ತು ಅನಾವಶ್ಯಕವಾಗಿ ಬರೋದ್ರಿಂದ ಏನೂ ಯೂಸ್ ಇಲ್ಲ, ಮಾರ್ಕ್ಸ್ ಬರೋಂಗಿಲ್ಲ. ಸೊ ಇದನ್ನು ಮಾತ್ರ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ರಿ. ಯಾರು ಔಟ್ ಸ್ಕೋರ್ ಮಾಡಬೇಕಂತೀರಿ, ಸೊ ಅವರು ಈ ಟೆಕ್ನಿಕನ್ನು ಯೂಸ್ ಮಾಡಿ. ಇನ್ನು ಜಸ್ಟ್ ಪಾಸ್ ಆಗೋರಂತರೂ ಆಲ್ಮೋಸ್ಟ್ ನೀವು ಆದಷ್ಟು ಏನು ಮಾಡಬೇಕು, ಎಲ್ಲ ಕ್ವಶನ್ಸ್ಗಳು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಚ್ ಮಾಡಿ. ಅಟ್ಲೀಸ್ಟ್ ನಿಮಗೂ ಪಾಸ್ ಆದರೂ ಆಗಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಪಾಸ್ ಆಗಲಿಕ್ಕೆ ನಾವು ಜಸ್ಟ್ ಪಾಸ್ ಆಗ್ತೀವಿ ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೆ ಏನಪ್ಪ ಅಂತಂದ್ರೆ ನೀವು ಜಸ್ಟ್ ಏನು ಮಾಡ್ಬೋದು, ಎಲ್ಲ ಕ್ವಶನ್ನಿಗೆ ನಿಮಗೇನು ಗೊತ್ತಿರುತ್ತೋ ವಿಷಯ ಅದನ್ನು ಸಾಧ್ಯ ಆದಷ್ಟು ಏನು ಮಾಡಿ. ನೀವು ಈಗ ಬ್ಲೂ ಪ್ರಿಂಟಲ್ಲಿ ಏನೋ ಡಿಸ್ಕಷನ್ ಮಾಡಿದ್ರೆ ಹೀಗೆ ಯಾವ ಚಾಪ್ಟರ್ ಫೋಕಸ್ ಮಾಡಿ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಮತ್ತು ಇಲ್ಲಿ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಲ್ಲಿ 2 ಚಾಪ್ಟರ್ ಸರಿಯಾಗಿ ಓದ್ಕೊಳ್ಳಿ. ಇದರಲ್ಲಿ ನೀವು ಪಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಸೊ ಇದು ಏನು ಅಂತಂದ್ರೆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಸೊ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಏನಾದರೂ ಡಿಸ್ಕಷನ್ ಅದ್ರ ಬಗ್ಗೆ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಏನಾದರೂ ಬಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ಆನ್ಸರ್ನ ಮಾಡ್ತೀನಿ.